ಸರ್, ನಾನು ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮಾಡುತ್ತಾ ಇದ್ದೀನಲ್ಲ, ಕೆಲವೊಂದು ಸಂಘ ಸಂಸ್ಥೆಗಳು ಗುರುತಿಸಿ ಭೂಮಿ ಶ್ರೇಷ್ಠ ಸಾವಯವ ಕೃಷಿಕ ಅಂತೇಳಿ ಬೆಂಗಳೂರಲ್ಲಿ ಕೊಟ್ಟರು. ನಂತರ ನಮ್ಮ ಕೃಷಿ ಇಲಾಖೆದವರು ಮೊನ್ನೆ ತಾನೇ ಶ್ರೇಷ್ಠ ತಾಲೂಕಾ ಮಟ್ಟದ ಸಾವಯವ ಕೃಷಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 2 ಎಕರೆಯಲ್ಲಿ 80 ಅಲ್ಪಾನ್ಸು ಸರ್, ಆಪೂಸ್ ಅಂತೇವೆ ನಾವು. ಅಲ್ಪಾನ್ಸು ಪೂರ್ತಿ ಅದರಲ್ಲಿ ಒಂದು 2-3 ಬೇರೆ ಅದಾವೆ ಸರ್, ಅವು ಇದಾವೆ. ಈಗ ನೋಡಿ ಸರ್, ಯಾವುದೇ ನಾವು ಕೆಮಿಕಲ್ ಹೊಡೆದಿಲ್ಲ, ನಂತರ ಏನೋ ಸಿಂಪಡಣೆ ಮಾಡಿಲ್ಲ ಸರ್. ಇದೆಲ್ಲ ನ್ಯಾಚುರಲ್ ಆಗೇ ಬಂದಿದೆ ಸರ್. ಅಂದ್ರೆ ಏನು ನೀವು ಯಾವುದೇ ಔಷಧಿ ಹೊಡೆದೇ ಇಲ್ಲ ಸರ್. ನಾವು ಯಾವ ಔಷಧಿನೂ ಹೊಡೆಯಂಗಿಲ್ಲ, ಏನೂ ಇಲ್ಲ. ಈ ರೀತಿ ನಮ್ಗೆ ಆಲ್ರೆಡಿ ಈಗ 80% ಸರ್, ಒಂದು 60% ಮಾವು ಈ ಮರದಲ್ಲೇನ ಹಣ್ಣಾಗಿದೆ ಸರ್. ನೋಡ್ಬೋದು, ಇಲ್ಲಿ ಹಣ್ಣಾಗಿ ತಾನೇ ಬೀಳ್ತಾ ಇದೆ ಸರ್. ಹಣ್ಣು ನ್ಯಾಚುರಲ್ ಆಗೇ ಬೀಳತೈತಿದ್ದು. ನಾವು ಏನು ಮಾಡಕ್ ಹೋಗ್ಬಾರ್ದು ಇದಕ್ಕೆ. ಆ ರೀತಿ ಮಾಡ್ತೀವಿ. ಕೆಲವೊಂದಷ್ಟೇನ ಸಣ್ಣ ಪ್ರಮಾಣ ಇರ್ತೈತಲ್ಲ ಸರ್, ಅದನ್ನ ಹರಿದು ನಾವು ಅಡಿ ಹಾಕ್ತಿವಿ ಸರ್. ಅದು ಬಿಳಿ ಹುಲ್ಲು ಸರ್. ಅದು ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಂತ ಭತ್ತದ ಹುಲ್ಲನ್ನೇ ಬೆಳೆಸ್ತೀವಿ ಸರ್ ಅಡಿ ಹಾಕ್ಬೇಕಾರೆ. ಅಂದ್ರೆ ಯಾವುದೇ ಕೆಮಿಕಲ್ 0% ವಿದೌಟ್ ಕೆಮಿಕಲ್ ಮಾಡ್ಬೇಕಂತೇಳಿ ನಮ್ದೊಂದು ಕಾನ್ಸೆಪ್ಟ್ ಲಿಂತ್ರ ಹೊಂಟಿದ್ವಿ ಸರ್. ಇದರಲ್ಲಿ ಈಗ ನೋಡಿ ಸರ್, ಅದೇನಾಗ್ತದೆ ಸರ್, ಮಾರುಕಟ್ಟೆಯಲ್ಲಿ ಸರ್ ಇದು ಇಲ್ಲಿ ಒಂದು ಇಷ್ಟ ಆಗಿದೆ ಸರ್. ಅದು ಹೌದಾ, ಈ ಕಡೆ ಹಸಿರೇ ಇದೆ ಸರ್. ಅದು ಮಾರುಕಟ್ಟೆ ಹಂಗಿಲ್ಲ ಸರ್. ಇದು ಪೂರ್ತಿ ಕಲರ್ ಬಂದ್ಬಿಟ್ಟಿದೆ ಸರ್. ಇಲ್ಲಿ ನೋಡಿ ಸರ್, ನ್ಯಾಚುರಲ್ಗೂ ನಂತರ ಕೆಮಿಕಲ್ಗೂ ಇದೇ ವ್ಯತ್ಯಾಸ ಸರ್. ಇದು ಹಾಕಿದ್ರೆ ಸರ್, ಒಂದು 200 ml 10 ml ಹಾಕೋದು ತಗೊಂಡು ಸಿಂಪಡಣೆ ಮಾಡಿದ್ರು ನಾವು ಒಂದು ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದಷ್ಟು ಅದರಲ್ಲಿ ಪೋಷಕಾಂಶ ಇರ್ತಾವೆ ಸರ್. ಅದು ಗೋನ್ ಅಂದಾಜ ಸರ್. ಮತ್ತೆ ಸರ್, ಮ್ಯಾಂಗೋ ಹಾರ್ವೆಸ್ಟಿಂಗ್ ಫೆಸ್ಟಿವಲ್, ಮಾವು ಕೊಯ್ಲು ಅಂತ ಉತ್ಸವ ಅಂತೇಳಿ ಮಾಡಾಕ ಹುಬ್ಬಳ್ಳಿ, ಧಾರವಾಡ, ಕಲಘಟಗಿ, ಆ ಆಜು ಬಾಜು ಹಳಿಯಾಳು ಏನೇ ಯಲ್ಲಾಪುರ ಸುತ್ತಮುತ್ತಲಿ ಜನ ಇದಾರಲ್ಲ, ಅವ್ರಿಗೆ ಒಂದಿಷ್ಟು ಜನಕ್ಕೆ ಸರ್, ಅವ್ರಿಗೆ ಇಲ್ಲೇ ಕರೆಸಿ ಅವ್ರಿಗೆ ನಾವೇನು ಬೆಳೆದೇವಲ್ಲ ಸರ್, ಮಾವಿನ ಹಣ್ಣು ಮಧ್ಯಾಹ್ನದ ಒಂದು ಊಟ ಸರ್, ಸಾವಯವನ ಊಟ ಏರ್ಪಾಡು ಮಾಡಿ ಅವ್ರಿಗೆ ಮ್ಯಾಂಗೋ, ತಮಗೆ ಬೇಕಂದಂತ ಮ್ಯಾಂಗೋ ತಮ್ಮ ಮಕ್ಕಳಿಗೆ ಕರ್ಕೊಂಡ್ ಬರ್ಬೋದು. ಯಾರು ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಸರ್? ಸರ್, ನನ್ನ ಹೆಸರು ಪರಶುರಾಮ್ ಲಕ್ಷ್ಮಣ್ ಎತ್ತಿನಗುಡ್ಡ ಅಂತೇಳಿ. ನಮ್ದು ಇಲ್ಲೇ ಧಾರವಾಡ ಜಿಲ್ಲೆ ಕಲ್ಲಡಿ ತಾಲೂಕು, ಇದು ಸುಳಿಕಟ್ಟಿ ಗ್ರಾಮ ಸರ್ ನಮ್ದು. ನಾವು ತೋಟದಲ್ಲಿ ಮನೆ ಮಾಡ್ಕೊಂಡು ಸುಮಾರು ವರ್ಷಲಿಂದ ಸಾವಯವ ಕೃಷಿ ಮಾಡ್ಕೊಂತ ಬರತ್ತೇವೆ ಸರ್. ಇಲ್ಲಿ ನಿಮ್ಗೇನೋ ಒಂದಿಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದೆ ಅಂತ ಕೇಳ್ಪಟ್ಟಿದ್ವಿ. ಹ್ಞೂ ಸರ್, ನಾನು ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮಾಡುತ್ತಾ ಇದ್ದೀನಲ್ಲ, ಕೆಲವೊಂದು ಸಂಘ ಸಂಸ್ಥೆಗಳು ಗುರುತಿಸಿ ಭೂಮಿ ಶ್ರೇಷ್ಠ ಸಾವಯವ ಕೃಷಿಕ ಅಂತೇಳಿ ಬೆಂಗಳೂರಲ್ಲಿ ಕೊಟ್ಟರು. ನಂತರ ನಮ್ಮ ಕೃಷಿ ಇಲಾಖೆದವರು ಮೊನ್ನೆ ತಾನೇ ಶ್ರೇಷ್ಠ ತಾಲೂಕಾ ಮಟ್ಟದ ಸಾವಯವ ಕೃಷಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬರ್ತಾ ಸಂಘ ಸಂಸ್ಥೆಗಳು ನಮ್ಮನ್ನು ಕರೆಸಿ ಸ್ವಲ್ಪ ನಾವು ಮಾಡತಕ್ಕಂಥ ಸಾವಯವ ಮತ್ತು ನೈಸರ್ಗಿಕ ಅನ್ಬೋದು ಮತ್ತು ಸಮಗ್ರ ಕೃಷಿ ಸರ್, ಅದನ್ನು ಗುರುತಿಸಿ ಒಬ್ಬೊಬ್ಬರೇ ನಮಗೆ ಕರೆದು ಗೌರವ ಸಲ್ಲಿಸಾಕತ್ತಾರೆ ಸರ್. ಸರ್, ಈಗ ಮಾವು ಸಾವಯವವಾಗಿ ಮಾವು ಬೆಳೆದಿದ್ದೀರಾ ಅಂತ ಹೇಳ್ತಾ ಇದ್ರಿ. ಸೊ ಅದು ಹೇಗೆ, ಎಲ್ಲಿದೆ, ಯಾವ ಪ್ರಮಾಣದಲ್ಲಿ ಬಂದಿದೆ, ಅದನ್ನೆಲ್ಲ ನಾವು ತಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ? ಆಯ್ತು ಸರ್, ಆಯ್ತು, ತೋರಿಸ್ಬೋದು ಸರ್. ನಾವು ಸುಮಾರು ನಮ್ದು 2 ಎಕರೆ ಸರ್. ಇದು ಮಾವಿನ ತೋಟ. ನಾವು 2 ಎಕರೆ ಸರ್. ಕಲಘಟಗಿ ತಾಲೂಕು 2 ಎಕರೆ ಮಾವಿನ ತೋಟ ಇದು. ಸುಮಾರು 2 ಎಕರೆಯಲ್ಲಿ 80 ಅಲ್ಪಾನ್ಸು ಸರ್, ಆಪೂಸ್ ಅಂತೇವೆ ನಾವು. ಅಲ್ಪಾನ್ಸು ಪೂರ್ತಿ ಅದರಲ್ಲಿ ಒಂದು 2-3 ಬೇರೆ ಅದಾವೆ ಸರ್, ಅವು ಇದಾವೆ. ಈಗ ನೋಡಿ ಸರ್, ಯಾವುದೇ ನಾವು ಕೆಮಿಕಲ್ ಹೊಡೆದಿಲ್ಲ, ನಂತರ ಏನೋ ಸಿಂಪಡಣೆ ಮಾಡಿಲ್ಲ ಸರ್. ಇದೆಲ್ಲ ನ್ಯಾಚುರಲ್ ಆಗೇ ಬಂದಿದೆ ಸರ್. ಅಂದ್ರೆ ಏನು ನೀವು ಯಾವುದೇ ಔಷಧಿ ಹೊಡೆದೇ ಇಲ್ಲ ಸರ್. ನಾವು ಯಾವ ಔಷಧಿನೂ ಹೊಡೆಯಂಗಿಲ್ಲ, ಏನೂ ಇಲ್ಲ. ಈ ರೀತಿ ನಮ್ಗೆ ಆಲ್ರೆಡಿ ಈಗ 80% ಸರ್, ಒಂದು 60% ಮಾವು ಈ ಮರದಲ್ಲೇನ ಹಣ್ಣಾಗಿದೆ ಸರ್. ನೋಡ್ಬೋದು, ಇಲ್ಲಿ ಕಲರ್ ಎಲ್ಲ ಬಂದ್ಬಿಟ್ಟಿದೆ. ಈಗ ನಾವು ಇದನ್ನ ಪಿಕ್ಕಿಂಗ್ ಮಾಡ್ಕೊಂಡು ನಾವು ಸ್ವಲ್ಪ ಅಡಿ ಹಾಕ್ತೇವೆ. ನಂತರ ಅಡಿ ಹಾಕಿ ಗ್ರಾಹಕರಿಗೆ ಒಳ್ಳೆ ಗುಣಮಟ್ಟದ ಸರ್, ಒಳ್ಳೆ ಗುಣಮಟ್ಟದ ಮತ್ತು ರುಚಿಕರವಾದಂತ, ಯಾವುದೇ ಕೆಮಿಕಲ್ ಬಳಸ ಎಲ್ಲ ರುಚಿಕರವಾದಂತ ಮಾವು ನಾವು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಕ ಈ ಪ್ರಯತ್ನ ಹೋದ ವರ್ಷ ಮಾಡ್ಕೊಂಡು ಬಂದೇವಿ ಸರ್. ಈ ಸಲ ಏನ್ ಮಾಡತ್ತೀವಿ ನಾವು, ಒಂದೇನ ಸರ್ ಸಾವಯವ ಅಂತ ಹೇಳಿದ್ರಿ, ಹೆಂಗೆ ಸಾವಯವ ಅಂತ ಬೆಳೆದ್ರಿ ಅಂತ ಹೇಳ್ಬೋದಾ? ಮೊದಲಿಗೆ ಈಗ ನ್ಯಾಚುರಲ್ ಯೂಶಲಿ ಇದನ್ನ ಹಾಕಾದ್ಮೇಲೆ ನೀವೇನು ಔಷಧಿನೇ ಹೊಡೆದಿಲ್ವಾ? ಇಲ್ಲ, ಔಷಧಿ ನೋಡಂಗ ಸರ್. ಒಂದ್ಸಲ ಏನ್ ಮಾಡ್ತೀವಿ ಸರ್, ಗೋಕೃಪಾಮೃತ ಹೊಡಿತೀವಿ ಸರ್ ನಾವು. ಹೆಚ್ಚಾಗಿ ಗೋಕೃಪಾಮೃತ ಅಂತೇಳಿ ಅದು ಜೀವಾಮೃತ ನೋಡಿ ಸರ್. ಇದು ಹಣ್ಣಾಗಿ ತಾನೇ ಬೀಳ್ತಾ ಇದೆ ಸರ್. ಹಣ್ಣು ನ್ಯಾಚುರಲ್ ಆಗೇ ಬೀಳತೈತಿದ್ದು. ನಾವು ಏನು ಮಾಡಕ್ ಹೋಗ್ಬಾರ್ದು ಇದಕ್ಕೆ. ಆ ರೀತಿ ಮಾಡ್ತೀವಿ. ಕೆಲವೊಂದಷ್ಟೇನ ಸಣ್ಣ ಪ್ರಮಾಣ ಇರ್ತೈತಲ್ಲ ಸರ್, ಅದನ್ನ ಹರಿದು ನಾವು ಅಡಿ ಹಾಕ್ತಿವಿ ಸರ್. ಅದು ಬಿಳಿ ಹುಲ್ಲು ಸರ್. ಅದು ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಂತ ಭತ್ತದ ಹುಲ್ಲನ್ನೇ ಬೆಳೆಸ್ತೀವಿ ಸರ್ ಅಡಿ ಹಾಕ್ಬೇಕಾರೆ. ಅಂದ್ರೆ ಯಾವುದೇ ಕೆಮಿಕಲ್ 0% ವಿದೌಟ್ ಕೆಮಿಕಲ್ ಮಾಡ್ಬೇಕಂತೇಳಿ ನಮ್ದೊಂದು ಕಾನ್ಸೆಪ್ಟ್ ಲಿಂತ್ರ ಹೊಂಟಿದ್ವಿ ಸರ್. ಇದರಲ್ಲಿ ಈಗ
ಬಹಳಷ್ಟು ಬೇಡಿಕೆ ಬರ್ತಾ ಇದೆಯಲ್ಲ ಸರ್ ಸಾವಯವ, ಎಸ್ಪೆಷಲಿ ಮಾವು. ಮಾವು ಯಾರಿಗ ಇಷ್ಟ ಇಲ್ಲ ಹೇಳಿ? ಮಾವು ಸರ್ ಹಣ್ಣುಗಳ ರಾಜ ಅಂತೇಳಿ ಕರೆಸ್ಕೊಂಡಿದೆ. ಅದಕ್ಕಾಗಿ ಮಾವಿನ ಭಯಂಕರ ಬೇಡಿಕೆನೂ ಇದೆ. ಮತ್ ಇವತ್ತು ಮಾರ್ಕೆಟ್ದಲ್ಲಿ ಸರ್ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಸಿಟಿಯಲ್ಲಿ ಮಾವು ಏನೇನು ಕೆಮಿಕಲ್ ಹಾಕಿ ಬೆಳಿತಾರೋ, ನಂತರ ಅದನ್ನ ಮಾಗಿಸ್ಬೇಕಾದ್ರೂ ಸುಮಾರು ಕೆಮಿಕಲ್ ಸರ್ ಅದು ಇದನ್ನ ಹಾಕಿ ಆರೋಗ್ಯಕ್ಕೆ ತೊಂದರೆ ಆಗುವಂತದ್ದು ಮಾಡಕತ್ತಾರ ಸರ್. ಅದು ಅದಕ್ಕೆ ಅವ್ರಿಗೆ ಯಾವ್ದು ಸಾವಯವನೋ ಯಾವ ಆರೋಗ್ಯಕ್ಕೂ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರ ಸರ್ ಸಿಟಿ ಜನ. ಈ ಹೆಂಗ್ ಕಂಡಿಡಿಯೋದು ಸರ್ ಅದು? ಹಾಗೆ ಹಂಗಾದ್ರೆ ಸರ್ ಯಾವಾಗ್ಲೂ ನೋಡಿ ಸರ್, ಅದು ಸಾವಯವ ಮಾವು ಈ ರೀತಿನೇ ಇರ್ತೈತೆ ಸರ್. ಅದು ಪೂರ್ತಿ ಕೆಂಪು ಆಗೋಂಗ್ ಸರ್, ಅದು ಹಳದಿ ಪೂರ್ತಿನ ಆಗೋಂಗಿಲ್ಲ, ಈ ಟೈಪ್ ಬರ್ತೈತೆ ಸರ್. ಅದು ಇದು ಇನ್ನೂ ಆಗಿಲ್ಲ. ಇಲ್ಲಿ ನೀವು ಗಿಡದಲ್ಲಿ ನೋಡಬಹುದು, ಇಲ್ಲಿ ಕೆಲವೊಂದಷ್ಟು ಟೈಮ್ ಬರ್ತೈತೆ ಪೂರ್ತಿ ಹಣ್ಣಾಗೋಂಗ್ ಸರ್. ಇದು ಮಾತ್ರ ಇನ್ನೊಂದು 2 ದಿನಕ್ಕೆ ಫುಲ್ ಹಣ್ಣಾಗ್ತದೆ ಸರ್. ಇದು ರುಚಿನ ಇರ್ತೈತೆ ಸರ್. ಇದು ಅಷ್ಟು ಹಳದಿ ಇರೋಂಗಿಲ್ಲ ಸಾವಯವ ಅಂದ್ರೆ, ಅದು ಗೊತ್ತಾಗ್ಬಿಡ್ತದೆ ಸರ್. ಈಗ ನೀವು ಮಾರ್ಕೆಟ್ ದಲ್ಲಿ ಹೋಗ್ಬೇಕಾರು ಗ್ರಾಹಕರು ಈಗ ಎಷ್ಟೊಂದು ರಾಶಿ ಇಟ್ಟಿರ್ತಾರೆ ಸರ್, ಹೆಂಗ್ ಗೊತ್ತಾಗ? ಅದ ಸರ್ ಕನ್ಫ್ಯೂಸ್ನಾಗ ಆಗ್ಬಿಟ್ರೆ ಸರ್ ಎಲ್ಲಾ ಗ್ರಾಹಕರ. ಅದೇ ಕೆಮಿಕಲ್ ಸರ್ ಅವೆಲ್ಲ ಫುಲ್. ಅದು ಕಾರ್ಬನ್ ಅಂತ ಹೇಳಿ ಒಂದು ಕೆಮಿಕಲ್ ಬರೀ ಸರ್, ಅದನ್ನ ಇಟ್ಟು ಮಾಗಿಸ್ತಾರ ಸರ್. ಅದನ್ನ ಪೌಡರ್ ಹಾಕ್ತಾರಲ್ಲ, ಅದನ್ನ ಹಾಕಿಬಿಟ್ರೆ ಪೂರ್ತಿ ಯೆಲ್ಲೋ ಕಲರ್ ಬಂದ್ಬಿಡ್ತೇವೆ ಸರ್ ಮಾವು. ಅದು ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಸರ್. ಈ ಆನಂತರ ಕೆಲವೊಂದು ಕೆಮಿಕಲ್ದಾಗ ಎದ್ದು ಹಾಕ್ತಾರ ಸರ್. ಈಗ ಅದು ತುಂಬಾ ಕೆಮಿಕಲ್. ಹೀಗಾಗಿ ನಾವೇನ್ ಮಾಡಿದೀವಿ ಸರ್, ಇದು ನ್ಯಾಚುರಲ್ ಆಗಿ ಏನ್ ಬರ್ತೈತಲ್ಲ ಸರ್, ಹಂಗ ತಗೊಂಡು ಸುಮಾರು ಒಂದು 70-60% ನಮ್ ಗಿಡದಲ್ಲೆನ ಹಣ್ಣಾಗ್ಬಿಟ್ಟೈತೆ ಸರ್. ಈಗ ನೋಡಿ ಸರ್, ಇದೆಲ್ಲ ಪೂರ್ತಿ ಬಂದ್ಬಿಟ್ಟಿದೆ ಸರ್. ಇಲ್ಲಿ ನೋಡ್ರಿ, ಇದೆಲ್ಲ ಕೆಂಪಗಾಗ್ಬಿಟ್ಟೆ ಸರ್ ಈಗ. ಹೌದಾ? ಇದು ಇಲ್ಲೇ ಆಗೈತೆ ಸರ್. ಇದು ನೋಡಿ, ಇದು ಮಾವು. ಹೌದಾ? ಈ ಮಾವು ಕೆಂಪಗಾಗ್ಬಿಟ್ಟಿದೆ ಸರ್. ಈ ನಾವು ಸ್ವಲ್ಪ ಇನ್ನೊಂದು 2 ದಿನ ಬಿಟ್ಟು ಅಂದ್ರೆ ಡೇಟ್ ಕಟ್ ಮಾಡಿ ಬಿಳಿ ಹುಲ್ದಲ್ಲಿ ಹಾಕಿ ಇಟ್ಬಿಟ್ಟು ಅಂದ್ರೆ 2 ದಿನದಲ್ಲಿ ಆಟೋಮೆಟಿಕ್ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಸರ್. ಇದು ಹೀಗಾಗಿದೆ. ಈಗ ಅದಕ್ಕೆ ನಾನು ಈ ಸಲ ಏನ್ ಮಾಡಿದ್ದೀನಿ ಸರ್, ಹೇಳ್ತಾ ಇದ್ರಿ ಸರ್, ಇದಕ್ಕೇನು ಇದನ್ನ ಹಾಕಿಲ್ಲ ನೀವು? ಹೌದೌದು ಸರ್, ಹೌದು. ಯಾವುದೇ ಕೆಮಿಕಲ್ಲು, ಯಾವುದೇ ಗೊಬ್ಬರ ಏನು ಹಾಕಿಲ್ಲ ಸರ್. ಇವಾಗ ಮಾವಿನ ಗಿಡಕ್ಕೂ ನಮ್ದೇ ದೇಶಿ ತಳಿ ಸಗಣಿ ಹಾಕ್ತಿವಿ ಸರ್. ಸ್ಟಾರ್ಟಿಂಗ್ ಸಗಣಿ ಹಾಕಿ ನಂತರ ಸ್ವಲ್ಪ ಗೋಕರ್ ಪಾಂಪ್ ಸರ್. ನೋಡಿ ಇಲ್ಲೇ ನೋಡ್ಬೋದು ಸರ್ ನೀವು. ಸರ್ ಇಲ್ಲಿ ನೋಡ್ರಿ, ನ್ಯಾಚುರಲ್ ಆಗಿ ಹಣ್ಣಾಗಿ ಬಿದ್ದಿದೆ ನೋಡಿ ಸರ್. ಹೌದಾ? ಇಲ್ಲಿ ತೋರಿಸ್ರಿ ಎಷ್ಟು ಕಾಯಿ ಬಿದ್ದಿದೆ ನೋಡಿ ಸರ್. ಆಲ್ರೆಡಿ ಬಂದ್ಬಿಟ್ಟಿದೆ. ಹೌದಾ? ಇದೆಲ್ಲ ನ್ಯಾಚುರಲ್ ಆಗಿ ಹಣ್ಣಾಗಿದೆ ಸರ್. ಇದು ಬಿದ್ದಿದ್ದು ಅದಾಗೆ ಬಿದ್ದಿದೆ ಸರ್, ಹಣ್ಣಾಗಿ ಬಿದ್ದಿದ್ದು ಹೀಗಿದೆ. ಸೊ ಈಗ ಮಾರುಕಟ್ಟೆಯಲ್ಲಿ ಈ ತರ ಕಲರ್ಗಳು ಬಂದಿರ್ತಾವೆ, ನಮ್ಗೆ ಗೊತ್ತಾಗಲ್ಲ. ಈಗ ನೋಡಿ ಸರ್, ಅದೇನಾಗ್ತದೆ ಸರ್ ಮಾರುಕಟ್ಟೆಯಲ್ಲಿ ಸರ್, ಇಲ್ಲಿ ಇಷ್ಟ ಆಗಿದೆ ಸರ್. ಅದು ಹೌದಾ? ಈ ಕಡೆ ಹಸಿರೇ ಇದೆ ಸರ್. ಅದು ಮಾರುಕಟ್ಟೆ ಹಂಗಿಲ್ಲ ಸರ್. ಇದು ಪೂರ್ತಿ ಕಲರ್ ಬಂದ್ಬಿಟ್ಟಿದೆ ಸರ್. ಇಲ್ಲಿ ನೋಡಿ ಸರ್, ನ್ಯಾಚುರಲ್ಗೂ ನಂತರ ಕೆಮಿಕಲ್ಗೂ ಇದೇ ವ್ಯತ್ಯಾಸ ಸರ್. ಇದು ಒಂದು ಕಡೆ ಅಷ್ಟೇ ಕಲರ್ ಬಂದ್ಬಿಟ್ಟಿದೆ, ಇದು ಕಡೆ ಹಸಿರಿದೆ ಸರ್. ಇದು ಸ್ವಲ್ಪ ಇನ್ನೊಂದು ನಾವು ಹುಲ್ಲು ಹಾಕಿದ್ರೆ ಇದು ಸ್ವಲ್ಪ ಬರೋಂಗಿಲ್ಲ ನಂಗಿಲ್ಲ, ಪೂರ್ತಿ ಬರೋಂಗಿಲ್ಲ ಸರ್. ಅದು ಕೆಮಿಕಲ್ ಹಾಕಿರ್ತಾರಲ್ಲ, ಇದ ಕಲರ್ ಪೂರ್ತಿ ಶೈನಿಂಗ್ ಸರ್. ಅದು ಶೈನಿಂಗ್ ಬಂದ್ಬಿಡ್ತೈತಿ ಕೆಮಿಕಲ್ ಹಾಕಿ. ಇದಷ್ಟು ಶೈನಿಂಗ್ ಇರೋಂಗಿಲ್ಲ, ಅದ್ರ ಒಳಗಿನ ಮಾತ್ರ ತುಂಬಾ ರುಚಿ ಬರ್ತೈತೆ ಸರ್. ಅದು ಸರ್, ನಾವು ಸಾವಯವನ ನೈಸರ್ಗಿಕವಾಗಿ ತೋಟ ಬಿಟ್ಬಿಟ್ಟಿದ್ವಿ ಸರ್. ಇಲ್ಲಿ ಯಾವುದೇ ಹೊರಗಿಂತ ಪದಾರ್ಥ ತಂದು ಹಾಕೋಂಗಿಲ್ಲ ಅಂತೇಳಿ ನಾನು ಹೇಳ್ತಿದ್ದೀನಿ ಸರ್. ಅದಕ್ಕೆ ಆ ಒಂದು ಪದಾರ್ಥ ತಿಂದ್ರೆ, ಈ ಮಾವು ತಿಂದ್ರೆ ಸರ್, ಇದ್ರ ರುಚಿ ನೋಡಿ. ಅದು ಪೇಟೆ ಮಾವು ಸರ್, ಫುಲ್ ಏನ್ ಇರ್ತೈತಲ್ಲ ಅದೇನ್ ತಿಂದ್ ನೋಡ್ರಿ, ಅದು ರುಚಿ ನೋಡಿ ಸರ್. ಬಾಯಿ ರುಚಿ ನಿಮ್ಗೆ ಅದೇ ವ್ಯತ್ಯಾಸ ಆಗೈತಿ. ಮತ್ತು ಇದನ್ನ ತಿನ್ನೋದ್ರಿಂದ ನಮ್ಮದು ದೇಹಕ್ಕೆ ನ್ಯೂಟ್ರಿಷನ್ಸ್, ಪ್ರೋಟೀನ್ ಎಲ್ಲ ಕೊಡ್ತೀವಿ ಸರ್. ಅದು ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ. ಅದನ್ನ ತಿಂದ್ರೆ ನೀವು ಸುಮಾರು ವಿಷ ತಿಂದಂಗೆ ಸರ್. ಅದು ಹೀಗಾಗಿ ವಿಷದಲ್ಲಿ ಎದ್ದು ತಿನ್ನುವಂಥದ್ದು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀಳ್ತದೆ ಸರ್. ನಮ್ಮ ಭಾರತ ದೇಶದಲ್ಲಿ ಮಧುಮೇಹ ಆಯ್ತು, ಕ್ಯಾನ್ಸರ್ ಆಯಿತು, BP ಆಯಿತು, ಇದೇನು ನಾವೇನು ಮಾಡತ್ತವಲ್ಲ ಕೆಮಿಕಲ್ನಿಂದ ಬರಾಕತೈತಿ. ಹೀಗಾಗಿ ನಾ ಏನು ಮಾಡಿದೆ ಸರ್, ಕೆಮಿಕಲ್ ಬಳಸಲಿಂತ್ರ ನಮ್ಮ ಸಮಗ್ರವಾಗಿ ಸಾವಯವವಾಗಿ ಈ ಒಂದು ಮಾವಿನ ಹಣ್ಣನ್ನು ತಾನಾಗೇ ನ್ಯಾಚುರಲ್ ಆಗಿ ಬೆಳಿಬೇಕು, ತಾನಾಗೇ ನ್ಯಾಚುರಲ್ ಆಗಿ ಹಣ್ಣಾಗಬೇಕು ಅನ್ನೋ ಲೆಕ್ಕ ಕಾನ್ಸೆಪ್ಟ್ಲಿಂತ್ರ ನಾವು ಈ ಒಂದು ತೋಟವನ್ನ ಚೆನ್ನಾಗಿ ಸಾವಯವಾಗಿ. ಹಂಗಿದ್ರೆ ಏನು ಔಷಧಿನೇ ಹೊಡೆದಿರಿ ಇಲ್ವಾ? ಇಲ್ಲ ಮಾಡಿದ್ರಿ? ಇಲ್ಲ, ಏನ್ ಮಾಡಿದ್ವಿ ಅಂತ ಸರ್, ನಾವು ಸಗಣಿ ಗೊಬ್ಬರ ಇದೆ ಸರ್ ನಮ್ದು. ಸಗಣಿ ಗೊಬ್ಬರ ಏನ್ ಮಾಡ್ತೀವಿ ಸರ್, ಸ್ವಲ್ಪ ಮಾವು ಚಿಗುರು ಆಗ್ಬೇಕಾರೆ ಅದನ್ನ ಇದಕ್ಕೆ ಬಡ್ಡಿಗೆ ಹಾಕ್ಬಿಡ್ತೀವಿ ಸರ್. ಸ್ವಲ್ಪ ಬಡ್ಡಿಗೆ ಹಾಕ್ಬಿಡ್ತೇವೆ. ಆಗ್ಬೇಕಾರ ಅವಾಗ ನಮ್ಮ ಭೂಮಿ ನೋಡಿ ಸರ್, ಅದು ಎಷ್ಟು ಫಲವತ್ತಾಗಿದೆ. ಇದೆಲ್ಲ ಮಣ್ಣು ಸುಮಾರು ಮಣ್ಣು ಚೆನ್ನಾಗಿ ಬಂದ್ಬಿಡ್ತೇವೆ ಸರ್. ಇದು ಅದಕ್ಕೆ ಸ್ವಲ್ಪ ನೀರು ಕೊಡ್ತೀವಿ ಸರ್ ಆ ಟೈಮ್ದಾಗ. ಇದಿದೆ ಸರ್,
ಇಲ್ಲಿದೆ. ಇದು ನೋಡಿ ಸರ್, ಇದು ಮೊನ್ನೆ ಯಾಪರ್ ಇದೆ ನೋಡಿ ಸರ್, ಇದು ಎಷ್ಟು ಸ್ಮೂತ್ ಆಗಿದೆ ನಮ್ಮನ್ನು. ಇದು ಗೊಬ್ಬರ ಹಾಕಿರ್ತೀವಿ. ಆನಂತರ ಅವಶ್ಯ ಬಿತ್ತಂದ್ರೆ ಸ್ವಲ್ಪ ನಮ್ಗೆ ಗೋಕರ್ಪಾಮೃತ ಮಾಡ್ತೀವಿ ಸರ್. ನಾವು ಗೋಕರ್ಪಾಮೃತ ಸಿಂಪಡಣೆ ಮಾಡ್ತೀವಿ ಒಂದ್ಸಲ 2 ಸಲ ಓವರ್ ಪೂರ್ತಿ ಮಾಡ್ತೀವಿ ಸರ್ ಒಂದ್ಸಲ. ಇದು ಯಾವಾಗ ಚಿಗುರು ಟೈಮಲ್ಲಿ ಇದು ಮಾಡ್ತೀವಿ? ಚಿಗುರು ಟೈಮ್ ಬರ್ತಿತ್ತಲ್ಲ ಸರ್, ಅದು ಚಿಗುರು ಬಂದು ಹೂವು ಅಂತ ಇರ್ತೈತಲ್ಲ, ಹೂವು ಹಂತದಲ್ಲಿ ಮಾಡ್ತೀವಿ ಸರ್ ಅದು. ಬುಡಕ್ಕೆ ಇಲ್ಲಿ ನೋಡ್ಬಾರ ಸರ್, ಈ ಗಿಡಕ್ಕೆ ಸಗಣಿ ಸರ್, ಸುತ್ತೂರ್ಲೆ ಒಂದೊಂದು ಬುಟ್ಟಿ ಸಗಣಿ. ಇದು ನೋಡಿ ಸರ್, ಒಂದೊಂದು ಬುಟ್ಟಿ ಸಗಣಿ ಹಾಕ್ಬಿಟ್ಟಿರ್ತೀವಿ ಸರ್. ಇದು ನೋಡಿ ಸರ್, ಎರೆಹುಳ ಯಥೇಚ್ಛವಾಗಿ ಮನಿ ಮಾಡ್ತಾವೆ ಸರ್, ಎಲ್ಲ ತಂಪು ಹಿಡ್ಕೊಂಡಿರ್ತೈತೆ. ಸಗಣಿ ಹಾಕಿಬಿಟ್ಟಿರ್ತೀವಿ. ಈ ನಂತರ ಪೂರ್ತಿ ಒಂದು ರೌಂಡ್ ಆಲಿ ಮಾಡ್ದಂಗೆ ಮಾಡ್ತಾರೆ, ಇದನ್ನ ಹಾಕಿಬಿಟ್ಟಿರ್ತೀವಿ. ಇದರ್ಲಿಂತ ಗಿಡಕ್ಕೆ ತುಂಬ ಚೆನ್ನಾಗಿ ಪೋಷಕಾಂಶ ನೀಡ್ತದೆ ಸರ್ ಅದು. ಬೇರೆ ಏನು ಮಾಡೋಂಗ ಸರ್ ಅದು. ಈ ಕಡೆ ಹೌದೌದು ಹೌದು ಸರ್, ಪೂರ್ತಿ ಸರ ಇವ್ರೇನು ನಮ್ಮ ರೈತರು ತಮ್ಮ ತೋಟ ಬೇರೆದವ್ರಿಗೆ ಕೊಟ್ಬಿಟ್ಟಿರ್ತಾರ ಸರ್. ಅವ್ರು ಒಂದು ಸಲ ಅಲ್ಲ ಸರ್, ಸುಮಾರು ಚಿಗರಿಗೊಮ್ಮೆ ಹೊಡಿತಾರು, ಹೂವಿಗೊಮ್ಮೆ ಹೊಡಿತಾರು, ಕಾಯಿಗೊಮ್ಮೆ ಹೊಡಿತಾರ ಸರ್. 3 ರಿಂದ 4 ಕೆಮಿಕಲ್ ಸ್ಪ್ರೇ ಮಾಡಿಬಿಟ್ಟಿರ್ತಾರ ಸರ್. ಒಂದ್ಸರಿ ಹಣ್ಣು ಬರೋ ಸುಮಾರು 4-5 ಸಲ ಮಾಡ್ತಾರ ಸರ್ ಅವ್ರು. ಏನು ಮಾಡಿಲ್ಲ ಸರ್. ಆಕ್ಚುಲಿ ಹೋದ ವರ್ಷ ನಾನು ಗೋಕರ್ಪ ಹೊಡಿದ್ದೆ, ಈ ಸಲ ನಂಗೆ ಗೋಕರ್ಪ ಹೊಡ್ಲಿಕ್ಕೂ ಆಗಿಲ್ಲ ಸರ್ ಅದು. ಆಗ್ಲಿಲ್ಲ ನೋಡಿ ಸರ್. ಇಲ್ಲಿ ನೋಡಿದ್ರೆ ಪೂರ್ತಿ ಹಣ್ಣಾಗ್ಬಿಟ್ಟಿ ಸರ್. ಒಂದು 70%, 60-70% ಎಲ್ಲ ಗಿಡದಲ್ಲೇನ ಹಣ್ಣಾಗಿದೆ ನೋಡಿ ಸರ್. ಇಲ್ಲಿ ನೋಡಿ ಸರ್, ಪಕ್ಷಿಗಳು ತಿಂದು ಸರ್, ಹೌದಾ ಸರ್, ಪೂರ್ತಿ ಹಣ್ಣಾಗಿ ಬಿದ್ದಿದ್ವಿ ಇದು. ಲಾಸ್ ಅಲ್ವಾ ಸರ್ ಈಗ? ಇಲ್ಲ, ನಾವು ಆರಿಸ್ಕೋತೀವಿ ಸರ್. ಇದು ಆರಿಸ್ಕೊಂಡು ಇದು ಯಾರು ಬೇಕಾದಂತಲ್ಲ ಸರ್, ಗ್ರಾಹಕರ ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ಇದು ಇದೇನು ಇದಾಗಲ್ವಾ, ಬಿದ್ದಿದ್ದ ಹಣ್ಣು ಏನು ಆಗಲ್ಲ ಸರ್. ನ್ಯಾಚುರಲ್ ಆಗಿ ಬಿದ್ದಿದ್ದನ್ನ ಶ್ರೇಷ್ಠ ಸರ್. ಸರ್ ನೋಡಿ, ಪಕ್ಷಿ ತಿಂದಿದ್ ಬಿಟ್ರಿ ಸರ್ ಇದು. ಹೌದಾ, ಈಗ ನಾವು ಬೇರೆ ಗತೆ ಮಾಡಿಬಿಟ್ರಿ ಸರ್, ಅದು ದುಡ್ಡು ಬರ್ಬೋದು ನಮಗೆ. ಇದು ನೋಡಿ, ಪಕ್ಷಿ ತಿಂದ್ರ ಎಷ್ಟೋ ನಮ್ಗೆ ಅನುಕೂಲ. ನೋಡಿ, ಈ ಟೈಪ್ ನ್ಯಾಚುರಲ್ ಆಗಿ ಬಂದಿದ್ದ ಹಣ್ಣಿಗೆ ಡಿಮಾಂಡೇ ಬೇರೆ ಸರ್. ನಂತರ ನಾವು ಹಂಗ ಕೆಮಿಕಲ್ ಹಾಕಿ ಮಾಡೋದು ಇದು ಹಣ್ಣ ಬೇರೆ ಸರ್. ನೋಡಿ ಸರ್, ಇದೆಲ್ಲಾನು ಮೇಲ್ಗಡೆನ ಹಣ್ಣಾಗಿ ಬಂದಿದೆ ಸರ್, ಕೊಯ್ಲಿಗೆ ಬಂದಿದೆ ಈಗ. ಇದನ್ನ ನಾವು ಕೊಯ್ಲು ಮಾಡಿ ಹಾಕ್ಬಿಡ್ತೀವಿ ಸರ್. ಅದು ಈಗ ಈ ಗಿಡದಲ್ಲಿ ನೋಡ್ಬೋದು ಸರ್, ಎಲ್ಲ ಪೂರ್ತಿ ಬಂದಿದೆ. ಇಲ್ಲಿ ಕೆಳಗಡೆ ನೋಡಿ ಸರ್, ಇಲ್ಲಿ ಇದು ಅಪೂಸ್ ಸರ್, ಎಲ್ಲ ಅಪೂಸ್ ನೋಡಿ ಸರ್. ಇದು ಜವಾರಿ ಅಪೂಸ ಸರ್ ಇದು. ಇಲ್ಲಿ ನೋಡಿ ಸರ್, ಇಲ್ಲೆಲ್ಲ ಬಂದ್ಬಿಟ್ಟಿದೆ. ತೂಕ ಜಾಸ್ತಿ ಬರ್ತಿದೆ, ಆನಂತರ ಫುಲ್ ರುಚಿ ಸರ್. ಹೌದಾ, ಇದೆಲ್ಲ ನೋಡಿ ಸರ್, ಇಲ್ಲಿ ಬಂದ್ಬಿಟ್ಟಿದೆ. ಇದು ಹೌದಾ, ಸ್ವಲ್ಪ ಹಿಡಿಯಾಕು ಬಂದ್ಬಿಡ್ತಿರೋದು ಈ ತರ ಇದೆ. ಇದಕ್ಕೇನ್ ಮಾಡ್ತೇವೆ ಸರ್ ನಾವು, ಸ್ವಲ್ಪ ಉಪ್ಪು ನೀರು, ಬಿಸಿ ನೀರಲ್ಲಿ ಉಪ್ಪು ಹಾಕಿ ಅದರಲ್ಲಿ ಎದ್ದು ತೆಗೆದು ಬಿಟ್ರು ಒಂದ್ಸರ, ಇದೇನು ಮ್ಯಾಲಿದೇನು ಬರ್ತಿತ್ತಲ್ಲ ಇದು ಕ್ಲೀನ್ ಆಗ್ಬಿಟ್ಟು ಸನಿಯಾಗಿ ಕ್ಲೀನ್ ಆಗ್ಬಿಡ್ತದೆ ಸರ್. ಅಂದ್ರೆ ಕಾಯಿ ಡ್ಯಾಮೇಜ್ ಆಗೋಂಗಿಲ್ಲ ಸರ್ ಒಳಗಡೆ. ಈ ರೀತಿ ನಾವು ಸಾವಯವದಲ್ಲಿ ನಂತರ ನ್ಯಾಚುರಲ್ ಆಗಿ ಮಾವನ್ನ ಹಣ್ಣನ್ನು ಮಾಗಿಸ್ತೇವೆ ಸರ್. ಇದು ಗೋಕೃಪಾಮೃತ ಹೆಂಗ್ ಮಾಡ್ತೀರಿ ಸರ್? ಗೋಕೃಪಾಮೃತ ಅದು ಮದರ್ ಕಲ್ಚರ್ ಅಂತೇಳಿ ನಮ್ಮ ಕಡೆನೇ ಇರ್ತೇವೆ ಸರ್. ಅದು ಮದರ್ ಕಲ್ಚರ್. ಅದಕ್ಕೂ ಒಂದು 2 kg ಬೆಲ್ಲ, ಒಂದು ದೇಸಿ ಆಕಳದ ಮಜ್ಜಿಗೆ ಸರ್, ದೇಸಿ ಆಕಳ ಮಜ್ಜಿಗೆ, ಅದನ್ನ ಬಳಸಿ ಸರ್. ನೋಡಿ, ತಾನಾಗಿ ಉದುರಿ ಬೀಳ್ತಾವ ಸರ್. ನಾವು ಪ್ರತಿದಿನ ಆರಿಸಿದ ಸುಮಾರು ಒಂದು 15-20 ಡಜನ್, ಒಂದು 10 ಕನಿಷ್ಠ ಒಂದು 8-7 ಡಜನ್ ನಮ್ಗೆ ಈಗ ಆರ್ಸೆ ಸಿಗ್ತಾವ ಸರ್. ಆರ್ಸೆ ಬಂದಾವ. ಭಾಳ ಬೇಡಿಕೆ ಇದೆ ಸರ್ ಸಾವಯವಕ್ಕ, ಆರ್ಗ್ಯಾನಿಕ್. ಸಿಟಿ ಜನ ತುಂಬಾ ಲೈಕ್ ಮಾಡ್ತಾರ ಸರ್. ಯಾವುದೇ ಕೆಮಿಕಲ್ ಇಲ್ಲೇ ತಿಂತೀವಿ ಅಂತೆಲ್ಲ ಮಾಡ್ತೀವಿ ಸರ್. ಬರ್ರಿ ಬಾಬಾ. ಹಾ ಸರ್, ಬರ್ರಿ. ಏನು ಆಕಳ ಇದಾವಲ್ಲ ಸರ್, ಅವು ಆಕಳಿದ್ದಂತ ಗೋಕರ್ಪಾಮೃತ, ಜೀವಾಮೃತ ಮಾಡ್ತೇವಲ್ಲ, ಇದೆಲ್ಲ ಮಾಡ್ಕೋತೀವಿ ಸರ್ ನಾವು. ಇದು ಒಂದ್ ಕಡೆ ಗಂಜಲ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಇದೆಲ್ಲ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಗಂಜಲ ಶೇಖರಣೆ ಮಾಡ್ಕೊಂಡಿದ್ದೇವೆ ಸರ್. ಬ್ರಾಹ್ಮಿ ಮುಹೂರ್ತದಲ್ಲೇ? ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಿಗ್ಗೆ ಸರ್ 4 ಗಂಟೆಲಿಂತ ಸುಮಾರು ಒಂದು 5:30 ಮಟ ತುಂಬಾ ಚೆನ್ನಾಗಿ ವಾತಾವರಣ ಇದೆ ಸರ್. ಬ್ರಾಹ್ಮಿ ಮುಹೂರ್ತ ಅಂತ ಇದೆ. ಆ ಟೈಮ್ದಲ್ಲಿ ಆಕಳ ಮೂತ್ರ ಮಾಡ್ತೈತಲ್ಲ, ಜವ ಬರ್ತೈತಲ್ಲ, ಅವಾಗ ನಾವು ಮೇಲೆಗೇನೆ ಹಿಡ್ಕೋತೀವಿ ಸರ್. ಅದನ್ನ ಹಿಡ್ಕೊಂಡು ಸಿಂಗರಣೆ ಮಾಡ್ಕೋತೀವಿ ಎಲ್ಲಾನು ಪ್ರತಿದಿನ ಸರ್. ಇದೇನಾಗ್ತೈತಿ, ನಮ್ಗೆ ಏನಾದ್ರು ಈಗ ಹೂವು ಬಿಟ್ಟು ಟೈಮ್ದಾಗ ಕೆಮಿಕಲ್ ಏನು ಬೇರೆ ಫಾರ್ಮಿಗೆ ನಾವು ಇದನ್ನ ಹುಳ ಕಿಡಿ ಬಂತಂದ್ರೆ ಇದನ್ನ ಸ್ವಲ್ಪ ಮಜ್ಜಿಗೆ ಸರ್, ಮಜ್ಜಿಗೆ ಮಾಡ್ತೀವಲ್ಲ, ಮಜ್ಜಿಗೆ ಹಾಕಿ ಸಿಂಪಡಣೆ ಮಾಡ್ತೇವೆ. ಆನಂತರ ಗೋಕರ್ಪಾಮೃತ ಮಾಡ್ತೀವಿ ಸರ್. ಇದು ಗೋನ್ ಅಂದಾಜಲ್ಲ ಸರ್.
ಇದು ನಮ್ದು ಆಕಳ ಏನಾದ್ರು ಮಾಡಿ ತೀರ್ಕೊಂತಂದ್ರ ಇದು ಗೋನಂದ ಜಲ ಅಂತೇಳಿ ಮಾಡುತ್ತೆ ಸರ್. ಇದು ತುಂಬಾ ಉತ್ಕೃಷ್ಟ ಆದಂತ ಸಾವಯವ ಗೊಬ್ಬರ ಅನ್ಬೇಕು ಸರ್, ಗೋನಂದ ಜಲ. ಇದನ್ನು ಮಾಡ್ಕೊಂಡಿರ್ತೇವೆ. ನಂತರ ಇದು ಗೋನಂದ ಜಲ ಅಂದ್ರೆ ಆಕಳ ನಮ್ದು ಏನಾದ್ರು ಅನಾಮಕವಾಗಿ ತೀರ್ಕೊಂತಂದ್ರೆ ಅದನ್ನ ಇದ್ರಲ್ಲಿ ಕಳಿ ಹಾಕ್ತಿವಿ ಸರ್. ಎಷ್ಟು ಒಂದು 10-15 kg ಒಂದು ನಮ್ ತೀರ್ಕೊಂಡಿತ್ತು ಮೊನ್ನೆ ಏನೋ ಆಗಿ, ಅದನ್ನ ಇದರಲ್ಲಿ ಕಳಿ ಹಾಕಿ ಅದಕ್ಕೆ ಅಷ್ಟೇ ಲೀಟರ್ ಗೋಮೂತ್ರ, ಅಷ್ಟೇ ಲೀಟರ್ ಮಜ್ಜಿಗೆ, ಅಷ್ಟೇ ಲೀಟರ್ ಬೆಲ್ಲ, ಅಂದ್ರೆ ಅಷ್ಟೇ ಒಂದು ಕೊಳಿತಂತ ಹಣ್ಣು ಹಾಕಿ ಒಂದು ಸುಮಾರು 7-8 ತಿಂಗಳು ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀವಿ ಸರ್. ಅದನ್ನೆಲ್ಲ ಕಳಿತು ಉತ್ಕೃಷ್ಟವಾದಂತ ಗೊಬ್ಬರ ಇದು ಲಿಕ್ವಿಡ್ ಹಾಕ್ಬಿಡ್ತೇವೆ ಸರ್. ಅದು ಲಿಕ್ವಿಡ್ ಆಗ್ತೈತಿ. ಅದನ್ನ ನಾವು ಯಾವುದೇ ಬೆಳೆಗೆ ಸರ್ ಸಿಂಪಡಣೆ ಮಾಡ್ಬೋದು. ನಂತರ ಅದು ಹಿಂಗೆ ಡ್ರೆಂಚಿಂಗ್ ಮಟ್ಟ ನೀರ್ ಮಟ್ಟ ಹಾಕಬಹುದು. ಅದನ್ನ ಹಾಕಿದ್ರೆ ಸರ್ 100-200 ml 10 ml ಹಾಕಿದ್ದು ತಗೊಂಡು ಸಿಂಪಡಣೆ ಮಾಡಿದ್ರು ನಾವು ಒಂದು ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದಷ್ಟು ಅದರಲ್ಲಿ ಪೋಷಕಾಂಶ ಇರ್ತಾವ ಸರ್. ಅದು ಗೋನಂದಾಜ ಸರ್. ಮತ್ತೆ ಗೋಕೃಪಾಮ್ ಅಂತ ಹೇಳಿದ್ವಲ್ಲ, ಅದು ಮದರ್ ಕಲ್ಚರ್ ನಮ್ ಕಡೆ 1 ಲೀಟರ್ ಇರ್ತದೆ ಸರ್. ಅದಕ್ಕೆ 2 ಲೀಟರ್ ಮಜ್ಜಿಗೆ, 1 ಲೀಟರ್ ಮಜ್ಜಿಗೆ ದೇಶಿ ಆಕಳದ, ಮತ್ತು 1 kg ಅಥವಾ 2 kg ಬೆಲ್ಲ, ಅದನ್ನ ಒಂದು 7 ದಿನ ರೋಟಿಂಗ್ದಾಗ ತಿರುಗಿಸಿಡ್ಬಿಟ್ಟು ಅಂದ್ರೆ ಅದನ್ನು ನಾವು ಹಿಂಗ ನೆಲಕ್ಕೂ ಹಾಕ್ಬೋದು ಸರ್. ಅದು ನಾವು ಇದಕ್ಕೂ ಸ್ಪ್ರೇ ಮಾಡ್ಬೋದು ಯಾವುದೇ ಗಿಡಕ್ಕಾದ್ರೂ. ಗಿಡಕ್ಕೆ ಅದು ಹೆಲ್ದಿ ಆಗ್ತದೆ ಸರ್. ಮಾವು ಆತು ಇದು ಆತು ಹೆಲ್ದಿ ಆಗ್ತೈತೆ. ಹೀಗಾಗಿ ನಾವು ಸಾವಯವನ ಈ ರೀತಿ ಎಲ್ಲಾನು ಗೋಕೃಪಾಮೃತ, ಜೀವಾಮೃತ, ನಂತರ ಗೋನಂದ ಜಲ ಇವೆಲ್ಲ ಮಾಡ್ಬೇಕಾದ್ರೆ ನಮಗೆ ಮುಖ್ಯವಾಗಿ ದೇಶಿ ಆಕಳ ಬೇಕೇ ಸರ್. ದೇಶಿ ಆಕಳ ಬೇಕೇ. ಈ ದೇಶಿ ಆಕಳಿದ್ದ ನಾವು ಏನು ಸಗಣಿ ಆಯ್ತು, ಗಂಜಲ ಆಯ್ತು ತೆಗೆದುಕೊಂಡು ತೋಟದಲ್ಲೇ ಮಾಡ್ಕೊಂಡು ಬಿಡ್ರಿ ಸರ್. ಸರಿ ಬಾ. ಇದು 6 ಇದಾವ ಸರ್ ಸದ್ಯ. ಈಗ 6 ಇದಾವ. 1-2 ಎಲ್ಲ ದೇಶಿ ಸರ್. ಇವು ನಮ್ಮ ಲೋಕಲ್ ಸರ್. ಇವು 2 ಲೋಕಲ್ ಸರ್. ಇದು ಈಗ ಇವು 1-2 ಗಿರ್ ಸರ್. ಇವು ಸರಿ ಇದು ಎಲ್ಲ ಗಿರ್ ಸರ್. ಇದು ಗಿರ್ ಅಂತೇಳಿ ತುಂಬಾ ಚೆನ್ನಾಗಿ ತಳಿ ಸರ್. ಅದು ಯಾಕೋ ಹಿಂಗಿದೆ. ಇದು ಗಿರ್ ಸರ್. ಇವು ಕಿರ್ಲಿಂತ್ರ ನಾವು ಆಕ್ಚುಲಿ ಎಲ್ಲಾರು ಹೈನುಗಾರಿಕೆಗೆ ಮಾಡ್ಬೇಕು ಸರ್ ಆಕಳ ಅಂದ್ರೆ. ನಾನು ಆಕ್ಚುಲಿ ಮಾಡಿದ್ದು ಮೊದಲು ನನಗೆ ಗಂಜಲ ಬೇಕು, ನಂತರ ಸಗಣಿ ಬೇಕು ಅನ್ನೋ ಲೆಕ್ಕಕ್ಕೆ ತಗೊಂಡೇನೆ. ಆ ನಂತರ ತಾನೇ ಹೈನುಗಾರಿಕೆ ನಮ್ಮ ಮನೆಗೆ ಎಷ್ಟು ಬೇಕೈತಲ್ಲ ಸರ್ ಅಷ್ಟು ಲೀಟರ್, 1-2 ಲೀಟರ್, 2.5 ಲೀಟರ್ ದೇಶಿ ಆಕಳ ಹಿಡ್ತಾವ ಸರ್ ನಮ್ಗೆ ಮಾಡ್ಲಿಕ್ಕೆ. ಹೀಗಾಗಿ ಸಮಗ್ರವಾಗಿ ಇದೇ ಗೊಬ್ಬರನ ನಾವು ಏನು ಇದಕ್ಕೆ ಹೊಲಕ್ಕೆ ಹಾಕೋತೀವಿ ಸರ್. ಆ ನಂತರ ಎಷ್ಟು ನಮ್ದು ಗೊಬ್ಬರ ಉತ್ಕೃಷ್ಟ ಆಗಿತ್ತು ಅಂತ ಸರ್, ಅಲ್ಲಿ ಒಂದು ತಿಪ್ಪಿ ಮಾಡಿದ್ದೇವೆ ಸರ್. ಅಲ್ಲಿ ಪೂರ್ತಿ ಎಳೆ ಒಳಗೆ ಅನ್ನ ಬರ್ತಾವ ಸರ್. ಅದು ಇಲ್ಲಿ ಅಲ್ಲಿ ಒಂದು ಮಾಡ್ಕೊಂಡಿದ್ದೇವೆ. ಆ ನಂತರ ಇಲ್ಲಿ ಸರ್ ಇದು ನೋಡಿ ಸರ್, ಇದು ನಾವು ಎಷ್ಟು ನಮ್ದು ಚಾಪುಡಿ ಗೊಬ್ಬರ ಸಹಿತ ಕಳತ್ ಚಾಪುಡಿ ಆಗಿರ್ತೇವೆ ಸರ್. ಅದು 1 ನಿಮಿಷ ನೋಡಿ ಬರ್ರಿ ಸರ್. ಇಲ್ಲಿ ಸರ್ ನೋಡಿ ಎಷ್ಟು ಫಲವತ್ತಾಗಿದೆ, ಎಷ್ಟು ಉತ್ಕೃಷ್ಟದ ಗೊಬ್ಬರ ಆಗಿದೆ ನೋಡಿ. ಇದು ಜೀವಾಮೃತ ಹಾಕಿರ್ತೀವಿ, ಗೋಕೃಪಾಮೃತ ಸ್ವಲ್ಪ ಹಾಕಿರ್ತೀವಿ ಸರ್ ಇದಕ್ಕೆ. ಮತ್ತೆ ಏನು ಇಲ್ಲ. ಇದರಲ್ಲಿ ಪೂರ್ತಿ ಎಳೆ ಹುಳ ಗೊಬ್ಬರ ಒಳಗೆ ಬಂದಿದೆ ನೋಡಿ ಸರ್. ಇಷ್ಟು ಸರ್ ನೋಡ್ರಿ, ಪೂರ್ತಿ ಚಾಪುಡಿ ಅದಂಗಿರ್ ಸರ್. ಇದನ್ನು ಸ್ವಲ್ಪ ಹಾಕಿರ್ತೀವಿ ಸರ್ ನಾವು ಪ್ರತಿ ಇದಕ್ಕೆ ಒಮ್ಮೆ. ಇದನ್ನ ಈಗ ಇದನ್ನ ಮಾಡ್ಕೊಂಡು ಹೋಗ್ಬೇಕು ನೋಡಿ ಸರ್. ಇದು ನಿಮ್ ತೋಟಕ್ಕೆ ಸಾಕಾಗತ್ತೆ ನಮ್ ತೋಟಕ್ಕೆ ಸರ್. ಅಲ್ಲಿ 2 ಎಕರೆ ಸರ್. ಇದಕ್ಕೆ ತೋಟಕ್ಕೆ ಇಷ್ಟು ಸಾಕಾಗ್ತದೆ ಸರ್ ನಮಗೆ. ಆನಂತರ ನಾವು ಏನ್ ಮಾಡ್ತೀವಿ ಸರ್, ಅದು ಈ ಕೆಲವೊಂದಷ್ಟು ಮಾವು ಕೆಲವೊಂದು ಲೇಟ್ ಆಗಿ ಬಂದಿರ್ತಾವ ಸರ್. ಅದ್ರಲ್ಲಿ ಕೆಲವೊಂದಷ್ಟು ಮಾವು ಲೇಟ್ ಆಗಿ ಬಂದಿರ್ತೈತಿ. ಅದಕ್ಕೆ ನಾವು ಮಾಗಿಸ್ಬೇಕಲ್ಲ ಸರ್. ಅದು ಮಾಗಿಸ್ಬೇಕಾದ್ರೆ ನಮ್ದು ಸಾವಯವದಲ್ಲೇ ಭತ್ತ ಬೈತೀವಿ ಸರ್. ನಾವು ಸಾವಯವದಲ್ಲೇ ಭತ್ತ ಬೈತಿರ್ತೀವಿ. ಅದೇ ಹುಲ್ಲು ತಗೋತೀವಿ ಸರ್ ನಾವು. ಅದೇ ಹುಲ್ಲು ವೇರಿಯೇಷನ್ ಹೌದು. ಯಾಕೆ ಗೊತ್ತೇನ್ರಿ, ನಾವು ಕೆಮಿಕಲ್ ಭತ್ತ ಬೆಳೆದ್ವಿ ಅಂದ್ರ ಇದು ಗಂಧಸಾಲಿ ಸರ್. ಇದು ಭತ್ತ, ಇದು ಹುಲ್ಲು ಎಲ್ಲ ಗಂಧಸಾಳಿ. ಇದು ಸ್ಪೆಷಲ್ ಆಗಿ ಬೈದಲ್ಲ, ಇದು ಹುಲ್ಲು ಸಹಿತ ವಾಸನೆ ಬರ್ತೇವೆ ಸರ್. ಇದು ಇಂಥ ಹುಲ್ಲಲ್ಲಿ ಹಾಕಿ ನಾವು ಮಾವನ್ನು ಮಾಗಿಸ್ತೀವಿ ಸರ್. ಅದು ಭಾಳ ಒಂದು 2-3 ದಿನದಲ್ಲಿ ಬಂದ್ಬಿಡ್ತೇವೆ ಸರ್. ಈಗ ಮಾರ್ಕ್ಸಿಕ್ ಬೇರೆಯವರು ಕೂಡ ಹುಲ್ಗಳು ಬಳಸ್ತಾರೆ. ಅದು ಸರ್ ಅದು ಇದಾಗ್ತೈತೆ. ಹಿಂಗಾಗಿದೆ ಸರ್. ಹೀಗಾಗಿ ನೋಡಿ ಸರ್, ಹಾಗಾಗಿ ದೇಸಿ ಸಾವಯವ ಹುಲ್ಲಲ್ಲೇ ಇದು ಮಾಡಿದ್ರೆ ಅನುಕೂಲ ಸರ್. ಅದಕ್ಕೆ ನಾವು ಇದನ್ನ ತೆಗಿಬೇಕಾದ್ರೆ ಸರ್, ಇದೇನು ಮ್ಯಾಲಿನ ಬರ್ತಿರ್ತಾರೆ ಸರ್. ಇದು ಹಣ್ಣಾಗಿದ್ದು ಸರ್. ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಏನು ಹಣ್ಣಾಗಿದೆ ಅಲ್ಲ,
ಇದಕ್ಕೆ ಜಸ್ಟ್ ಸರ್ ಹಿಂಗೆ ಮಾಡಿ ಈ ಟೈಪ್ ಇಳುವರಿ ಮಾಡಿಕೊಂಡು ಇದನ್ನ ಒಂದು ರೀತಿ ಇದು ಮಾಡ್ಕೊಂಡು ಅದಕ್ಕೆ ಹಾಕ್ಬಿಡ್ತೀವಿ ಸರ್. ಮ್ಯಾಂಗೋ ಪಿಕ್ಕಿಂಗ್ ಅಂತೇಳಿ ಮಾಡ್ಬೋದು ಸರ್. ಇದು ನೋಡಿ ಸರ್ ಪೂರ್ತಿ 90% ಎಲ್ಲ ಬಂದ್ಬಿಟ್ಟು ಹಣ್ಣಾಗಿದಾವೆ ಸರ್. ಸ್ವಲ್ಪ ಜಸ್ಟ್ ನೀವು ಹಿಡಿದಿರ್ತ ಹಣ್ಣಾಗಿ ಉದಿರ್ತಾವೆ ಸರ್ ಈಗ. ಅದಕ್ಕೆ ಇಲ್ಲಿ ನಾವು ಉತ್ಕೃಷ್ಟವಾಗಿ ಗುಣಮಟ್ಟದ ಒಟ್ಟು ಹಣ್ಣು ಕೊಡ್ಬೇಕಂತೇಳಿ ಗ್ರಾಹಕರಿಗೆ ಇದು ಮಾಡಿದ್ವಿ ಸರ್. ಸರ್ ಆಗ್ಲೇ ಹುಲ್ದು ಹೇಳ್ತಾ ಇದ್ರಿ. ಸೊ ಅಷ್ಟು ವೇರಿಯೇಷನ್ ಆಗುತ್ತೆ ಈಗ ಬೇರೆ ನಾಟಿ ಅಂದ್ರೆ ದೇಸಿ ನೀವು ಸಾವಯವಾಗಿ ಬೆಳೆದಿದ್ದು ಹುಲ್ಲಿಗೂ ಬೇರೆ ಹುಲ್ಲಲ್ಲಿ ಮಾರ್ಕ್ಸೋದಕ್ಕೂ ಬಹಳ ವೇರಿಯೇಷನ್ ಆಗುತ್ತೆ ಸರ್. ಏನಾಗಿದೆ ಅಂದ್ರೆ ನಾವು ಏನು ಮಾಡ್ತೇವೆ, ಕೆಮಿಕಲ್ ಹೊಡೆದಿರ್ತೀವಲ್ಲ ಸರ್ ಭತ್ತಕ್ಕಾಗಲಿ ಬೇರೆ ಅದಕ್ಕಾಗಲಿ, ಆ ಒಂದು ಧಾನ್ಯದಲ್ಲಿ ಅಥವಾ ಹುರಿದಲ್ಲಿ ಅದು ಸೇರ್ಕೊಂಡ್ಬಿಡ್ತೀವಿ ಸರ್. ಇದು ಮಾವು ಅದರಲ್ಲಿ ಹಾಕಿಬಿಟ್ರಂದ್ರು ಅದರಲ್ಲಿ ಅಂಶ ಇದಕ್ಕೆ ಸ್ವಲ್ಪ ಆದ್ರೂ ಜಕ್ಕೋತೈತೆ ಸರ್. ಅದು ಹುಲ್ಲು ಸಹಿತ ಹೌದಾ, ಅದು ಸ್ವಲ್ಪ ವಿಷ ಇರತ್ತೈತೆ ಸರ್. ಅದಾಗ ಒಂದು 50% 10% ಇರ್ತೈತೆ. ಅದು ಹೀಟ್ ಆಗಿ ಆ್ಯಕ್ಚುಲಿ ಹೀಟ್ ಆಗಿದ್ರೆ ಮಾವು ಹಣ್ಣು ಆಗ್ತೈತೆ ಸರ್. ಅದು ನಾವು ಇದರಲ್ಲಿ ಹಾಕಿದೀವಿ ಅಂದ್ರೆ ಆ ಹೀಟ್ ಏನು ಬರ್ತೈತಲ್ಲ ಮೇಲೆ ಅದನ್ನ ಕೆಮಿಕಲ್ ಈ ಮಾವದಲ್ಲಿ ಸಿಕ್ಕೊಂಡ್ಬಿಡ್ತೈತಿ. ಅದು ಸಹಿತ ನಾವು ಹುಲ್ಲು ಸಹಿತ ನಾವು ಸಾವಯವನ್ನೇ ಬೆಳಿತೇವಲ್ಲ, ಇದರಲ್ಲಿ ಏನೂ ವಿಷಯ ಇಲ್ಲ ಅಂತೇಳಿ ನಾವು ಪರೀಕ್ಷೆ ನಮ್ಮ ಹೇಳ್ಬೋದು ನಿಮ್ಗೆ ಹೇಳ್ಬೇಕಂದ್ರೆ. ಇಷ್ಟಿದೆ ಈಗ ನೋಡಿ ಸರ್, ಏಕದಮ್ ನಮ್ಮ ಹೊಲದಲ್ಲಿ ಇವೆಂಟ್ ಇದೆಯಲ್ಲ ಪೂರ್ತಿ ಇಲ್ಲಿ ನೋಡಿ ಸರ್ ಎಲ್ಲ ಕಡೆ ಬಿದ್ದಿದ್ದಾವ. ಇವತ್ತು ನಾ ಆರ್ಸಿಲ್ಲ ಸರ್, ನಾನು ಸ್ವಲ್ಪ ಬೇರೆ ಕೆಲಸ ಇದ್ದಕ್ಕೆ ಆರ್ಸಿಲ್ಲ, ಎಲ್ಲ ಬಿದ್ದಾವ. ನಮ್ಮ ಹುಡುಗರೆಲ್ಲ ಇದು ಮಾಡ್ತಾವೆ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಬರ್ರಿ ಪ್ರಕೃತಿ ಯಾವ ರೀತಿ ಕೊಟ್ಟಿದ್ದೆ, ಎಷ್ಟು ಹಣ್ಣಾಗಿದೆ. ಇದಕ್ಕೆ ಬಿಸಿಲಿಗೂ ಆಗ್ತಾವಲ್ಲ? ಇಲ್ಲ ಬಿಸಿಲು ಆಗೋಂಗ್ ಸರ್. ಈಗ ಎಲ್ಲ ಬಿಸಿಲು ಬೇರೆ ಸರ್. ಇದೇನು ಈಗ ಈ ಪೀಕ್ ಟೈಮ ಸರ್, ಈಗ ಹಣ್ಣಾಗ ಟೈಮ ಸರ್. ಇದು ಅದು ಈಗ ಬಂದ್ಬಿಟ್ಟೆ ಸರ್. ಇದನ್ನು ಸ್ವಲ್ಪ ಹಿಡಿದ್ರೆ ಬಂದ್ಬಿಡ್ತೇವೆ ಸರ್. ಅದಕ್ಕೆ ನಾವು ಇನ್ನೂ ಎಷ್ಟು ಆಗ್ತೈತಲ್ಲ 80% ಮರದಲ್ಲೇನೋ ಹಣ್ಣು ಹಾಕ್ಬೇಕಂತ ಬಿಟ್ಟಿದ್ದೇವೆ ಸರ್. ನಾವು ಭೂಮಿ ಫಲವತ್ತತೆ ಮಾಡಬೇಕಾದ್ರೆ ಕೇವಲ ಸಗಣಿ ಆಗ್ಬೋದು, ಗೋಮೂತ್ರ, ಅದು ಅಷ್ಟೇ ಅಲ್ಲದೆ ನಾವು ಹಸಿರೆಲೆ ಗೊಬ್ಬರ ಮಾಡ್ಕೊಂಡ್ರು ನಾವು ಭೂಮಿ ಫಲವತ್ತತೆ ಮಾಡ್ಬೇಕು ಸರ್. ಅದಕ್ಕಾಗಿ ನಾವು ಇದು ಹುರುಳಿ ಸರ್, ಇದು ಹುರುಳಿ ಹಾಕಿದ್ದೇವೆ. ಹುರುಳಿ ನಮಗೆ ಇದನ್ನು ಆಗ್ತದೆ ಸರ್. ಅದು ಮಲ್ಚಿಂಗ್ ಮಾಡಿದ್ರು ಹಸಿರೆಲೆ ಗೊಬ್ಬರನೂ ಆಗ್ತದೆ ಸರ್. ಇದರಿಂದ ತುಂಬಾ ಚೆನ್ನಾಗಿ ಭೂಮಿ ಫಲವತ್ತತೆ ಆಗ್ತದೆ ಸರ್. ಅದನ್ನ ಬಿಟ್ಟು ನಾವು ಇದನ್ನು ಮಾಡಿವಿ ಸರ್, ಎಂದು ಸೆಣಬು ಸರ್. ಇದು ಪೂರ್ತಿ ಎಲ್ಲ ಸೆಣಬು ಸರ್. ಇದು ಸೆಣಬು ಈಗ ಮಲ್ಚಿಂಗ್ ಬಂದ್ಬಿಟ್ಟಿದೆ ಸರ್. ಇದು ಹಸಿರೆಲೆ ಗೊಬ್ಬರ ಇದನ್ನ ನಾವು ರೋಟ್ರ ಹೊಡೆದು ಬಿಟ್ಕೊಂಡ್ಬಿಟ್ಟು ಅಂದ್ರೆ ಪೂರ್ತಿ ಮಲ್ಚಿಂಗ್ ಆಗ್ಬಿಟ್ರು ಅಂದ್ರೆ ಭೂಮಿ ಇನ್ನೂ ಫಲವತ್ತ ಆಗ್ತೈತೆ ಸರ್. ಅದಕ್ಕೆ ನಾವು ಸಾವಯವದ ಮಾಡ್ಬೇಕಾರ ಒಂದು ಗೋಮೂತ್ರ ಇರ್ಬೋದು, ಜೀವಾಮೃತ ಇರ್ಬೋದು, ಅದ್ರ ಬಗ್ಗೆ ನಾವು ಹಸಿರೆಲೆ ಗೊಬ್ಬರ ಮಾಡ್ಕೊಂಡ್ರೆ ಭೂಮಿ ನಮ್ಗೆ ಚೆನ್ನಾಗಿ ಫಲವತ್ತತೆ ಬರ್ತದೆ ಸರ್. ಅದು ಓಕೆ. ಈಗ ಇದ್ರ ಸಲುವಾಗಿ ಸಾವಯವಕ್ಕೆ ಸಾಕಷ್ಟು ಬೇಡಿಕೆ ಇದೆ, ಅದರಲ್ಲೂ ಕೂಡ ಆರ್ಗ್ಯಾನಿಕ್ ಮಾವಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಇದಕ್ಕಾಗಿ ನೀವೊಂದು ಏನೋ ಈವೆಂಟ್ ಕೂಡ ಹಮ್ಮಿಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಿ. ಹಾಂ ಸರ್, ಏನಾಗಿದೆ ಈಗ ನಾವು ಇಲ್ಲಿಂದ ನಮ್ಗೆ ಹುಬ್ಬಳ್ಳಿ ಧಾರವಾಡ ಕಲಗಟ್ಟಿಗೆ ಸುಮಾರು ಒಂದು 10-12 ಕಿಲೋಮೀಟ್ರ್, ಹುಬ್ಬಳ್ಳಿ ಧಾರವಾಡ 40 ಕಿಲೋಮೀಟ್ರ್ ಆಗ್ತದೆ ಸರ್. ಅದು ನಾವು ಅಲ್ಲಿ ಹೋಗಿ ಮಾರಾಕತ್ತೀವಿ ಅಂದ್ರೆ ಸರ್, ಅಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಲ್ಲಿ ನಮಗೆ ನಂಬಂಗಿಲ್ಲ ಸರ್ ರೈತರು, ಅಲ್ಲಿ ಗ್ರಾಹಕರು ಸರ್. ಈಗ 10ರಲ್ಲಿ 11 ನಾವು ಆಗ್ಬಿಡ್ತೇವೆ ಸರ್ ಹೋಗಿ ಕುಂತಿದ್ವಿ. ಯಾರಿಗೂ ಸಾವಯವ ಯಾವುದು ಕೆಮಿಕಲ್ ಗೊತ್ತಾಗಂಗಿಲ್ಲ. ನಾನು ಈ ಸಲ ಏನು ಮಾಡೀನಿ ಸರ್, ಒಂದೇನೋ ಬೇರೆ ರೀತಿ ಗ್ರಾಹಕರಿಗೆ ಉತ್ತಮ ತಳಿ ಮಾವು ಕೊಡಬೇಕು, ನೈಸರ್ಗಿಕ ಕೊಡ್ಬೇಕಂತೇಳಿ ನನ್ನ ತೋಟಕ್ಕೆ ಸರ್, ಅವರು ನನ್ನ ತೋಟಕ್ಕೆ ಬಂದು ಇಲ್ಲೇನು ಮ್ಯಾಂಗೋ ಹಾರ್ವೆಸ್ಟಿಂಗ್ ಸರ್, ಮ್ಯಾಂಗೋ ಹಾರ್ವೆಸ್ಟಿಂಗ್ ಫೆಸ್ಟಿವಲ್, ಮಾವು ಕೊಯ್ಲು ಅಂತ ಉತ್ಸವ ಅಂತೇಳಿ ಮಾಡಾಕ ಹುಬ್ಬಳ್ಳಿ ಧಾರವಾಡ ಕಲಗಟ್ಟಿಗೆ ಆ ಆಜು ಬಾಜು ಹಳಿಯಾಳು ಏನೇ ಯಲ್ಲಾಪುರ ಸುತ್ತಮುತ್ತಲ ಜನ ಇದಾರಲ್ಲ, ಅವ್ರಿಗೆ ಒಂದಿಷ್ಟು ಜನಕ್ಕೆ ಸರ್ ಅವ್ರಿಗೆ ಇಲ್ಲೇ ಕರೆಸಿ ಅವ್ರಿಗೆ ನಾವೇನು ಬೆಳೆದೇವಲ್ಲ ಸರ್, ಮಾವಿನ ಹಣ್ಣಾಗಿರ್ಬೋದು, ನಾವೇನು ಗಂಧಸಾಳಿ ಭತ್ತ ಇರ್ಬೋದು, ಸಾಳಿ ಭತ್ತ ಇರ್ಬೋದು, ನಾವೇನು ಮಡಿಕೆ ಕಾಳು, ಹೆಸರು ಕಾಳು, ಸುಮಾರು ಒಂದು 80% ನಮಗೆ ಬೇಕಾದಂಥ ಧಾನ್ಯಗಳು ನಾವು ಬೆಳ್ಕೋತೀವಿ ಸರ್. ಅದರಿಂದ ಅವ್ರಿಗೆ ಒಂದು ಮಧ್ಯಾಹ್ನದ ಒಂದು ಊಟ ಸರ್, ಸಾವಯವನ ಊಟ ಏರ್ಪಾಡು ಮಾಡಿ ಅವ್ರಿಗೆ ಮ್ಯಾಂಗೋ ತಮಗೆ ಬೇಕಂದಂಥ ಮ್ಯಾಂಗೋ ತಮ್ಮ ಮಕ್ಕಳಿಗೆ ಕರ್ಕೊಂಬರ್ಬೋದು, ಯಾರೋ ಬಂದು ತಾವ ಹರ್ಕೊಂಡು ಇದು ನಾವೇನು ಸ್ವಲ್ಪ ಹಾಕಿರ್ತೀವಲ್ಲ ಆ ಒಂದು ಇವೆಂಟು ಈ ಸಲ ಮ್ಯಾಂಗೋ ಉತ್ಸವ ಅಂತೇಳಿ ನಾನು ಹಮ್ಮಿಕೊಂಡಿದ್ದೇನೆ. ಅದಕ್ಕಾಗಿ ಯಾರು ಆಸಕ್ತಿ ಅದಾರ ಸರ್, ಸಾವಯವ ಬೆಳೆ ತಿನ್ನಬೇಕು, ಮಾವು ಬೇಕನ್ನೋರು, ತಮ್ಮ ಆರೋಗ್ಯ ಚೆನ್ನಾಗಿರ್ಬೇಕನ್ನೋರು, ಯಾವುದೇ ಕೆಮಿಕಲ್ ತಿನ್ನಲೇ ವಿಷ ಪದಾರ್ಥ ತಿನ್ನಲೇ ನಮ್ಮ ಹೊಲದಲ್ಲಿ ಬಂದು ತಾವು ನೋಡಿ, ನಾವು ಮಾಡುವಂಥ ಕೃಷಿ ಪದ್ಧತಿ ನೋಡಿ, ನಮ್ಮ ಜಮೀನು ನೋಡಿ, ನಮ್ಮದು ನ್ಯಾಚುರಲ್ ನೋಡಿ, ನಿಮಗೆ ಏನು ಬೇಕಲ್ಲ, ಎಷ್ಟು ಬೇಕಲ್ಲ, 1 ಡಜನ್ ಬೇಕು, 1 kg ಬೇಕು, ಎಷ್ಟು ಬೇಕು, ಇಲ್ಲಿಂತ್ರನ ತಾವು ತೆಗೆದುಕೊಂಡು ಹೋಗಿ ತಾವು ಆತು, ತಮ್ಮ ಕುಟುಂಬ ಆತು, ತಮ್ಮ ಮಕ್ಕಳಾತು ವಿಷರಹಿತವಾದಂಥ ಊಟ ಮಾಡಬೇಕು, ವಿಷರಹಿತ ಹಣ್ಣು ತಿನ್ಬೇಕಂತೇಳಿ ಇವೆಂಟು ಇದೇ ರವಿವಾರ ದಿನ ಸರ್. 16 ಅಲ್ಲ ಸರ್, 16 ತಾರೀಕು, 14ನೇ ತಾರೀಕು ರವಿವಾರ ದಿನ ಒಂದು ಮಾವು ಕೊಯ್ಲು ಉತ್ಸವ ಅಂತೇಳಿ ಇಟ್ಕೊಂಡೇನೆ. ಅದಕ್ಕಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಜನ
ಈ ಒಂದು ಅವಕಾಶವನ್ನು ತಾವು ಸದುಪಯೋಗಪಡಿಸ್ಕೊಂಡು ನನಗೆ ಮುಂಚಿತವಾಗಿ ಸರ್ ನನ್ನ ನಂಬರ್ ನಾನು ಹೇಳ್ತೇನೆ, ಮುಂಚಿತವಾಗಿ ಕಾಲ್ ಮಾಡಿ ಬುಕ್ಕಿಂಗ್ ಮಾಡಿದರೆ ತಾವು ಎಷ್ಟು ಜನ ಬರ್ತೀರಿ ಏನು ಅಂತ ಹೇಳಿದರೆ ತಮ್ಗೆ ಊಟದ ವ್ಯವಸ್ಥೆ, ನಂತರ ಇದು ಮ್ಯಾಂಗೋ ಪಿಕ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡು ತಮ್ಗೆ ಎಷ್ಟು ಬೇಕಷ್ಟಲ್ಲ ಹಣ್ಣು ನಿಮಗೆ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದಕ್ಕಾಗಿ ತಾವೆಲ್ಲ ಗ್ರಾಹಕರ ಬಂಧುಗಳು ನಿಜವಾಗ್ಲೂ ಸಾವಯವ ಪ್ರೋತ್ಸಾಹ ಮಾಡಿದ ರೈತ, ನಾವು ಸಾವಯವ ಬೈತೇವೆ ಅಂದರೆ ಗ್ರಾಹಕರು ನಮ್ಗೆ ಪ್ರೋತ್ಸಾಹ ಮಾಡಿದರೆ ನಮ್ಗೆ ಇನ್ನಷ್ಟು ಉತ್ತೇಜನ ಆಗ್ತದೆ ಸರ್ ಮಾಡಲಿಕ್ಕೆ. ಹೀಗಾಗಿ ಒಂದು ಅವಕಾಶ ತಮಗೆ ಕೊಡತ್ತೇವೆ. ಇದನ್ನು ಸದಾವಕಾಶಪಡಿಸ್ಬೇಕಂತ ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆಗೆ, ಹುಬ್ಬಳ್ಳಿ ಧಾರವಾಡದ ಸುತ್ತಮುತ್ತ ಇರೋದನ್ನ ಜನ ಗ್ರಾಹಕರಿಗೆ ನಾನು ಕೇಳ್ಕೊತೀನಿ. ರವಿವಾರ ದಿನ ನಾವೇನು ಮಾವು ಕೊಯ್ಲೋತ್ತರ ಏನು ಹಮ್ಮಿಕೊಂಡಿದ್ದೇವಲ್ಲ, ಎಲ್ಲ ಜನತೆ ಆ ಸಾವಯವ ರುಚಿ ಇದ್ದವರು, ಆ ಗ್ರಾಹಕರ ಆಸಕ್ತಿ ಇದ್ದವರು ನಮ್ಮ ಕುಟುಂಬ ಸಮೇತ ಬಂದು ನಾವು ಮಾಡ್ತಕ್ಕಂಥ ದೇಸಿ ಗೋವಿನ ಸಗಣಿ ಇರ್ಬೋದು, ಯಾವ ರೀತಿ ಗಂಜಲ ಮಾಡ್ತೇವೆ, ನಂತರ ಯಾವ ರೀತಿ ನಾವು ಮಾವನ್ನ ಕೊಯ್ಲು ಮಾಡ್ತೇವೆ, ನಮ್ಮ ತೋಟ, ನಂತರ ನಾವು ಬೆಳಿತಕ್ಕಂಥ ಆಹಾರ ಪದ್ಧತಿ ಎಲ್ಲಾನು ತಾವು ಕುಟುಂಬ ಸಮೇತ ಬಂದು ಒಳ್ಳೆ ಸಾವಯವ ಊಟ ಮಾಡಿಕೊಂಡು ಮಾವು ಕೊಯ್ಲತ್ರ ಮಾಡ್ಕೋಬೇಕು. ನಂತರ ಮಕ್ಕಳಿಗೆ ಈ ರೀತಿ ಒಂದು ರೀತಿ ಸ್ನಾನದ ಜಳಕ ಮಾಡ್ಬೋದು, ಈ ರೀತಿ ಒಂದು ಎಂಜಾಯ್ ಮಾಡಲಿಕ್ಕೆ ಮಕ್ಕಳನ್ನು ಅವಕಾಶ ಮಾಡ್ಕೋಬೋದು ನೀವು. ಆನಂತರ ಜೇನು ಮೇನು ನಮಗೆ ಸಾವಯವ ಕೃಷಿಗೆ ಆಯಿತು, ನಮ್ಗೆ ಹೆಚ್ಚಿಗೆ ಪಾಲಿನೇಷನ್ ಆಗ್ಬೇಕಂದ್ರೆ ಜೇನು ಮುಖ್ಯ ಸರ್. ಜೇನು ಮುಖ್ಯ. ಮತ್ತು ನಾವು ಫಲವತ್ತತೆ ಮಾಡ್ಬೇಕಾದ್ರೆ ಸರ ನಮ್ಮ ಸಾವಯವ ಕೃಷಿಗಾಯ್ತು, ಈ ನಮ್ಮ ಇಳುವರಿ ಹೆಚ್ಚಿಗೆ ಆಗ್ಬೇಕಾದ್ರೆ ಮುಖ್ಯವಾಗಿ ಜೇನು ಸರ. ಜೇನು ಸಾಕಣೆನೂ ತೋರಿಸ್ಬೋದು. ಈಗ ನೋಡಿ ಸರ್, ನಮ್ಮ ಹೊಲದಲ್ಲಿ ಸುಮಾರು ಒಂದು 4-5 ಪೆಟ್ಟಿಗೆ ಇದೆ. ತುಂಬಾ ಉತ್ಕೃಷ್ಟವಾದಂಥ ಜೇನು ಬಂದ್ಬಿಟ್ಟಿದೆ ಸರ್. ಸರ್ ಇಲ್ಲಿ ನೋಡಿ ಬನ್ನಿ ಸರ್, ಮುಂದೆ ಆಲ್ರೆಡಿ ತುಪ್ಪ ಆಗ್ಬಿಟ್ಟಿದೆ ಸರ್ ಪೂರ್ತಿ. ಸರ್ ನೋಡಿ ಇಲ್ಲಿ ತುಪ್ಪ ಹೆಂಗ್ ಸೋರಾತಿದ್ ನೋಡಿ ಸರ್, ಮೇಲ್ಗಡೆ ಸಹಿತ ಕಟ್ಟಿದೆ ಸರ್ ಜೇನು. ಹೌದಾ, ಇದೆಲ್ಲ ತುಪ್ಪನ ಸರ್. ಇಲ್ಲಿ ಮುಂದೆ ನೋಡಿ ಸರ್, ಪೂರ್ತಿ ತುಪ್ಪ ಇದೆ. ಸುಮಾರು ಈ ಒಂದು ಇದ್ರಲ್ಲಿ ನಮ್ಗೆ ಒಂದು 2-3 ಲೀಟರ್ ತುಪ್ಪ ಸಿಗ್ಬೋದು ಸರ್. ಅದು ಮಾವಿನ ಸರ್, ಅದು ಮಾವೇನು ನಮ್ದು ಹೂವು ಬಿಟ್ಟಿತ್ತಲ್ಲ, ಮಾವು ಆ ಟೈಮ್ದಲ್ಲಿ ಇಟ್ಟಿದ್ದು ಸರ್ ಬಾಕ್ಸ್ ಪೂರ್ತಿ ತುಪ್ಪ ಆಗಿದೆ ಸರ್. ಇದರಲ್ಲಿ ಮಾವಿನ ಸುವಾಸನೆ ಇದೆ ಸರ್ ತುಪ್ಪದಲ್ಲಿ. ಇದು ತಾವು ಬಂದು ವೀಕ್ಷಣೆ ಮಾಡ್ಬೋದು ಮಕ್ಕಳು ಕರ್ಕೊಂಡೋಗಿ. ಸಂಪರ್ಕ ಮಾಡ್ಬೇಕು ಸರ್. ನಮ್ಮ ನಂಬರು 9444494699 94499494699. ಈ ನಂಬರ್ ಸಂಪರ್ಕ ಮಾಡ್ಕೊಂಡಾಗ ಮುಂಚಿತವಾಗಿ ನನಗೆ ಶುಕ್ರವಾರ ಅಥವಾ ಶನಿವಾರ ಒಳಗಡೆ ತಾವು ಹೇಳ್ಬಿಟ್ರಂದ್ರೆ, ತಾವು ಎಷ್ಟು ಜನ ಬರ್ತೀರಿ ಅನ್ನೋದು ನನಗೆ ಕೇಳಿದರೆ ನಾನು ಇಂತಿಷ್ಟಂತ ಫೀಸ್ ಮಾಡಿದ್ದೇನೆ ಸರ್ ತಮ್ಮ ಬಂದು ಹೋಗ್ಲಿಕ್ಕೆ. ಇಲ್ಲಿ ಬಂದು ತಮಗೆ ಬೆಳಿಗ್ಗೆ ಬಂದಾಗ 10 ಗಂಟೆಗೆ ನಮ್ಮ ಟೈಮಿಂಗ್ ಸರ, 10 ಗಂಟೆಗೆ ತಮ್ಗೆ ವೆಲ್ಕಮ್ ಡ್ರಿಂಕ್ಸ್ ಅಂತೇಳಿ ಇದರ ಸ್ವೀಕರಣೆ ಮಾಡಬೇಕು ಅಂತ ಕೊಡ್ಬೇಕು ಮಾಡಿದ್ದೆ ತಮಗೆ. ನಂತರ ಎಲ್ಲ ನೋಡ್ಕೊಂಡು ನಮ್ಮ ಸಾವಯವ ತೋಟ ಆಯಿತು, ಈ ಮಾವಿನ ಹಣ್ಣು ಆಯಿತು ಎಲ್ಲ ನೋಡಿಕೊಂಡು ಮಧ್ಯಾಹ್ನ ಸರ ತಮಗೆ ಒಂದು ರೀತಿ ಇಲ್ಲೇ ಸಹಭೋಜನ ಸರ್. ಎಲ್ಲ ನಾವೇ ಬೈದಿದ್ದಂದ್ರೆ ಸುಮಾರು ಎಲ್ಲ ಇದು ಎಲ್ಲ ಕಾಯಿಪಲ್ಯ ಆಯಿತು ಎಲ್ಲ ಇಲ್ಲೇ ಅದ್ರ ತಯಾರಿತ್ರ ಅಡುಗೆ ಮಾಡಿಕೊಂಡು ಮಾಡ್ತೀವಿ. ಅದು ಒಬ್ಬರಿಗೆ ಸರ್ ದೊಡ್ಡವರಿಗೆ ಫೀಸ್ ಅಂದರೆ 1,000 ರೂಪಾಯಿ ದೊಡ್ಡವ್ರಿಗೆ ಮಾಡಿದ್ದೀವಿ ಸರ್. ಅಂದ್ರೆ ಸಣ್ಣ ಹುಡುಗರಿಗೆ 500 ರೂಪಾಯಿ ಮಾಡಿದ್ದೀವಿ. ಮತ್ತು ಏನು ಒಂದು ಕುಟುಂಬ ಏನು ಬರ್ತಿರಲ್ಲ ಸರ್, ನಿಮಗೆ 1 ಡಜನ್ ಅಥವಾ 1 kg ಹಣ್ಣು ಫ್ರೀಯಾಗಿ ಕೊಟ್ಟು ಕಳಿಸ್ತೀವಿ ಸರ್ ನಿಮಗೆ. ಗೊತ್ತಾಯ್ತಾ? ಫ್ರೀಯಾಗಿ ಇಲ್ಲಿ ಬಂದು ನಾವು ಫ್ರೀಯಾಗಿ ಕೊಟ್ಟು ಕಳಿಸ್ಬೇಕಂತ ಹಿಂಗೆ ಮಾಡಿದ್ದೇನೆ. ಮತ್ತು ನಾವು ಹೊಸ ಪ್ರಯತ್ನ ಮಾಡತ್ತೇನೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ತಾವು ಸಹಕಾರ ಮಾಡಿರಿ, ನಾನು ನಿಮ್ಗೆ ಸಹಕಾರ ಮಾಡ್ತೀನಿ. ಏನು ನಮ್ಮ ಕೃಷಿ ಆಶ್ರಮ ಅಂತೇಳಿ ಉದ್ದೇಶ ಇದೆ ಸರ್ ನಮ್ದು. ಆ್ಯಕ್ಚುಲಿ ನಮ್ದು ಇದು ಕೃಷಿ ಆಶ್ರಮ ಅಂತ ಮಾಡ್ಕೊಂಡಿವಿ ಸರ್. ನಮ್ಮ ನಾಗಭೂಷಣ್ ಸರು, ಕನ್ನೇರಿ ಅಪ್ಪಾರ ಆಗಿರ್ಬೋದು, ನಂತರ TD ಯೂನಿವರ್ಸಿಟಿ ಜಗನ್ನಾಥರಾವ್ದು ಎಲ್ಲ ಸಮಾನ ಮನಸ್ಸು ಕೇಳಿಕೊಂಡು ನಾವು ಕೃಷಿ ಆಶ್ರಮ ಅಂತೇಳಿ ಮಾಡಿಕೊಂಡು, ಈಗ ಕೃಷಿ ಆಶ್ರಮ ಅಂದ್ರೆ ನಮ್ಗೆ ರೈತರಾತು ಗ್ರಾಹಕರಾತು ನಮ್ಮಲ್ಲೇನ ಬಂದು ತಾವು ಸಾವಯವದ ಪದಾರ್ಥ ಬಳಸ್ಬೇಕಂತೇಳಿ ಒಂದು ಕಾನ್ಸೆಪ್ಟ್ ಹೊಂಟಿದ್ದೇವೆ. ಅದಕ್ಕಾಗಿ ನಾನು ಪ್ರಥಮ ಬಾರಿ ಸರ್, ನಾವು ನಮ್ಮ ಜಿಲ್ಲೆಯಲ್ಲೇ ಇರ್ಬೋದು ಪ್ರಥಮ ಬಾರಿ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಒಂದು ಮಾವು ಕೊಯ್ಲು ಉತ್ಸವ ಅಂತ ಮಾಡಕತ್ತೇನೆ. ತಮ್ದೆಲ್ಲ ಸಹಕಾರ ಮಾಡ್ಕೊಂಡು ಏನಾದರೂ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಾವೆಲ್ಲ ಸಹಕರಿಸ್ಬೇಕಂತೇಳಿ ತಮ್ಮ ಮುಖಾಂತರ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.